ನೋಡಿ ಸ್ನೇಹಿತರೆ, ಇದು ಮೆನ್ಸಿಗೆ ಒಂದು ಡಾರ್ಕ್ ಸ್ಕಿನ್ ಇರುವಂಥವ್ರಿಗೆ ಮತ್ತು ಇದು ಒಂದು ಸ್ವಲ್ಪ ಹಾರ್ಡ್ ಸ್ಕಿನ್ ಇರುವಂಥವ್ರಿಗೆ ಎಥಿಕ್ ಗ್ಲೋ ಅನ್ನೋ ಒಂದು ಕಂಪ್ನಿ ಒಂದು ಸ್ಕಿನ್ ವೈಟನಿಂಗ್ ಸ್ಕಿನ್ ಅಂತೇಳಿ ಒಂದು ಸೋಪ್ ರಿಲೀಸ್ ಮಾಡಿದ್ದಾರೆ. ಇದು ತುಂಬಾ ಒಂದು ಫ್ಲೇವರ್ ಚೆನ್ನಾಗಿದೆ, ನಿಮಗೆ ಒಳ್ಳೆ ಒಂದು ಫ್ರ್ಯಾಗ್ರೆನ್ಸ್ ಆಗಿ ಕೂಡ ಚೆನ್ನಾಗಿ ಇದಾಗಿದೆ. ಮತ್ತು ನೀವು ಇದನ್ನು ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಬೇಕು. ಒಮ್ಮೆ ಒಂದು ಸರಿ ಯೂಸ್ ಮಾಡಿ ನೀವು ಮತ್ತೆ ಅದು ಏನು ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಸ್ವಲ್ಪ ಇದು ಲಾಂಗ್ ಟರ್ಮ್ ಸ್ವಲ್ಪ ಸಮಯ ನೀವು ಯೂಸ್ ಮಾಡಬೇಕಾಗುತ್ತೆ. ಆಗ ಏನಂತೇಳಿ ನೀವು ಇದನ್ನು ಒಂದು ತುಂಬಾ ಒಂದು ಎಫೆಕ್ಟಿವ್ ನಿಮಗೆ ಗ್ಲೋ ಇರುವಂಥ ಒಂದು ಸೋಪ್ ಆಗಿರುತ್ತೆ. ಸೊ ನೀವು ಒಂದು ಸಾರಿ ಇದನ್ನು ಯೂಸ್ ಮಾಡಿ ನೋಡಿ. ಒಂದು ಈ ಎಥಿಕ್ ಗ್ಲೋ ಅನ್ನೋ ಒಂದು ಕಂಪ್ನಿ ಸೋಪು ತುಂಬ ಸಾಫ್ಟ್ ಇದೆ ನೋಡಲಿಕ್ಕೆ, ಮತ್ತು ಇದು ಏನೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದಾರೆ ಅಂತೇಳಿ ಅದರಲ್ಲಿ ಡೀಟೇಲ್ ಸಮೇತ ಕಂಪನಿಯವರು ಕೊಟ್ಟಿದ್ದಾರೆ. ನೀವು ಅದನ್ನು ಸ್ವಲ್ಪ ಓದ್ಕೊಳ್ಬೇಕು. ನಿಮ್ಮ ಸ್ಕಿನ್ನಿಗೆ ಅದು ಆಗುತ್ತೋ ಇಲ್ಲ ಅನ್ನೋದನ್ನು ಕೂಡ ನೀವು ಕನ್ಫರ್ಮ್ ಮಾಡಿಕೊಂಡು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ಥರ ಎಷ್ಟು ಒಳ್ಳೆ ಪ್ಯಾಕಿಂಗ್ ಕೂಡ ಮಾಡಿ ಅದನ್ನು ತೋರಿಸಿದ್ದಾನೆ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಸೊ ಅಂದರೆ ವೈಟ್ ಅಂದರೆ ನಿಮಗೆ ಅಷ್ಟೊಂದು ಸ್ಕಿನ್ನು ಫುಲ್ ವೈಟನಿಂಗ್ ಆಗೋದಿಲ್ಲ. ಸ್ವಲ್ಪ ಬೇರೆ ಸೋಪಿಗೆ ಕಂಪೇರ್ ಮಾಡಿದರೆ ಇದು ಒಳ್ಳೆ ನಿಮಗೆ ವೈಟ್ ಸ್ಕಿನ್ಗೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ನೀವು ಒಮ್ಮೆ ಯೂಸ್ ಮಾಡಿ ನೋಡಿ, ಇದು ರಿಸಲ್ಟ್ ಕೂಡ ಚೆನ್ನಾಗಿ ಬರ್ಬೋದು ಅನಿಸುತ್ತೆ. ಸೊ ಯಾವುದಕ್ಕೂ ನೀವು ಇದನ್ನು ಯಾರಾದರೂ ಒಬ್ಬರು ಸ್ಕಿನ್ ಡರ್ಮಟಾಲಜಿಸ್ಟ್ ಹತ್ರ ಇದನ್ನು ಕೇಳಿಕೊಂಡು ಅದ್ರದ್ದು ಡೀಟೇಲ್ ಹಾಕ್ತೇನೆ. ಸೊ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನೋಡಿ, ನೀವು ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ನೋಡಿ ಇದೆಲ್ಲ ಏನೆಲ್ಲ ಇದರಲ್ಲಿ ಹಾಕಿದ್ದಾನೆ ಅಂತೇಳಿ, ಯೂಸ್ ಮಾಡಿದ್ದಾರೆ ಅಂತೇಳಿ ಇದರಲ್ಲಿ ಡೀಟೇಲ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.